ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಚಿಕನ್ ದಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಆನಿಯನ್ಸ್ನ ಕಟ್ ಮಾಡಿ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ಅರ್ಧ ಕೆಜಿ ಚಿಕನ್ ತಗೊಂಡು ಅದರಲ್ಲಿ ಅರಿಶಿನ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಬಿಡಬೇಕು. ಮತ್ತು ಇನ್ನೊಂದು ಪಾತ್ರೆಯಲ್ಲಿ ಚಿಕನ್ನೆಲ್ಲ ನೀರೆಲ್ಲ ಗಟ್ಟಿಯಾಗಿ ಹಿಂಡ್ಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕ್ಕೋಬೇಕು. ಉಪ್ಪು ಅರ್ಧ ಟೇಬಲ್ ಸ್ಪೂನು, ಮೆಣಸಿನ ಪುಡಿ 1 ಟೇಬಲ್ ಸ್ಪೂನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ ಸ್ಪೂನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಅದರಲ್ಲಿ ಹಸಿಮೆಣ್ಸಿನ್ಕಾಯಿ ಒಂದು 5-6 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕ್ಕೋಬೇಕು. ನಂತರ ಅದರಲ್ಲಿ 1 ಕಪ್ ಪುದೀನ, 1 ಕಪ್ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬಿರಿಯಾನಿ ಮಸಾಲ 2 ಟೇಬಲ್ ಸ್ಪೂನು, ಧನಿಯಾ ಪೌಡ್ರು 2 ಟೇಬಲ್ ಸ್ಪೂನು, ಗರಂ ಮಸಾಲ 2 ಟೇಬಲ್ ಸ್ಪೂನು, ಜೀರಿಗೆ ಪೌಡ್ರು 1/4 ಟೇಬಲ್ ಸ್ಪೂನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಅದರಲ್ಲಿ ನಾವು ಮೊದಲು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಈರುಳ್ಳಿ, ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಅದರಲ್ಲಿ ಆಯಿಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದರಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಅದರಲ್ಲಿ ಹಾಕಿ 1 ನಿಂಬೆಹಣ್ಣು ಚೆನ್ನಾಗಿ ಹಿಂಡ್ಕೊಂಡು ಬೀಜ ತೆಗೆದುಬಿಟ್ಟು ಅದರಲ್ಲಿ ಹಾಕ್ಕೋಬೇಕು. ನಂತರ 1 ಕಪ್ ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇನ್ನೊಂದು ಪಾತ್ರೆಯಲ್ಲಿ ಸ್ಟವ್ ಮೇಲೆ ನೀರು ಇಟ್ಕೊಂಡು ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದರಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು, ಪಲಾವ್ ಎಲೆ, ಸ್ವಲ್ಪ ಜೀರಿಗೆ, ಪಲಾವ್ ಹೂವು, ಒಂದು ಅರ್ಧ ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ನಾವು ತೊಳೆದಿಟ್ಕೊಂಡಿರೋ ಅಕ್ಕಿನ 2 ಲೋಟ ಅಕ್ಕಿ 4 ಲೋಟ ನೀರಿರಬೇಕು ಹಾಕಿ ಬೇಯಿಸ್ಕೋಬೇಕು. 3/4 ಭಾಗ ಬೆಂದಿರಬೇಕು ರೈಸು. ನಂತರ ಇನ್ನೊಂದು ಕಡೆ ಚಿಕನ್ ಬೇಯಿಸ್ಕೊಂಡಿರ್ತೀವಿ, ಅದರಲ್ಲಿ ಅರ್ಧ ಚಿಕನ್ ಒಂದು ಸೈಡ್ ತೆಗೆದಿಟ್ಕೊಂಡು 3/4 ಬೆಂದಿರೋ ರೈಸ್ನ ಹಾಕಿ ಅದ್ರ ಮೇಲೆ ಕೊತ್ತಂಬರಿ, ಪುದೀನ ಮತ್ತು ಬ್ರೌನ್ ಆನಿಯನ್ಸ್ ಮಾಡ್ಕೊಂಡಿರ್ತೀವಲ್ಲ, ಬ್ರೌನ್ ಆನಿಯನ್ಸ್ ಸ್ವಲ್ಪ ಹಾಕಿ ಕೇಸರಿ ಹೂವು ಅದ್ರ ಮೇಲೆ ಹಾಕಬೇಕು. ಹಾಕ್ಬಿಟ್ಟು ನಂತರ ಉಳಿದಿರೋ ಚಿಕನ್ನ ಅದ್ರ ಮೇಲೆ ಹಾಕಿ ಅದ್ರ ಮೇಲೆ ಮತ್ತೆ ರೈಸ್ ಹಾಕಿ ಮತ್ತೆ ಕೊತ್ತಂಬರಿ, ಪುದೀನ ಎಲ್ಲ ಹಾಕಿ ಬ್ರೌನ್ ಆನಿಯನ್ಸ್ ಇರುತ್ತಲ್ಲ ಅದೆಲ್ಲ ಹಾಕಿ ಅದಕ್ಕೆ ಕರೆಕ್ಟಾಗಿ ಸರಿಯಾಗೋ ಪ್ಲೇಟ್ ಒಂದು ಮುಚ್ಚಿಬಿಟ್ಟು ನಾವು ಗೋಧಿ ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗಿ ಚಪಾತಿ ಹಿಟ್ಟು ಥರ ಕಲಿಸ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಸುತ್ತು ಚೆನ್ನಾಗಿಡಬೇಕು. ನಂತರ ಒಂದು ಹೆಂಚಿಟ್ಟು ಹೈ ಫ್ಲೇಮಲ್ಲಿ ಒಂದು 5 ನಿಮಿಷ ಇಡಬೇಕು. ನಂತರ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಇಡಬೇಕು. ಅದ್ರ ಮೇಲೆ ನಾವು ಬಿಸಿ ನೀರು ಬಗ್ಸಿಟ್ಕೊಂಡಿರ್ತೀವಲ್ಲ ರೈಸ್ದು, ಆ ನೀರು ಇಡಬೇಕು. ಆವಾಗ ಮೇಲೆ ಕೆಳಗಡೆ 2 ಬಿಸಿ ತಗಲೋದಕ್ಕೆ ದಮ್ ಚೆನ್ನಾಗಾಗುತ್ತೆ. ಬಿಸಿ ಬಿಸಿಯಾದ ಚಿಕನ್ ದಮ್ ಬಿರಿಯಾನಿ ರೆಡಿ.